ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯ್ತು, ನಾನು ದಾಡು ಕೂತಿದ್ದೀನಿ. ಅದೇ ಇವತ್ತಿನ ವ್ಲಾಗ್ದ ವಿಶೇಷತೆ ಅಂತ ಹೇಳ್ತೀನಿ. ಹಾಗಿದ್ರೆ ಇವಾಗ ಹೊರಡೋಣ. ಇವಾಗ ನಾವು ನಮ್ಮ ಜರ್ನಿಯನ್ನು ಪ್ರಾರಂಭ ಮಾಡಿದ್ವಿ. ಟೈಮ್ ಸುಮಾರು ಇವಾಗ 10 ಗಂಟೆ ಆಗಿದೆ. ನಾವು ಲೊಕೇಶನ್ನ ರೀಚ್ ಆಗೋಕ್ಕೆ ಸುಮಾರು 40 ನಿಮಿಷಗಳು ಬೇಕು. ನೀವು ನೋಡ್ತಾ ಇದ್ದೀರಿ, ಮಾರ್ನಿಂಗ್ ವೆದರ್ ಮಾತ್ರ ಸೂಪರ್ ಆಗಿದೆ. ನಿನ್ನೆ ಮಳೆ ಆಗಿರೋ ಕಾರಣ ತುಂಬ ಅಂದರೆ ತುಂಬ ಕೂಲಾಗಿದೆ. ನಾವಿವಾಗ ಆರ್ಯಭಟ ಟೆಕ್ ಪಾರ್ಕ್ ರೂಟಿಂದ ಹೊರಡ್ತಿದ್ದೇವೆ. ಕೆಲವೇ ನಿಮಿಷಗಳಲ್ಲಿ ನಾವು ಮೇನ್ ರೋಡನ್ನು ಕನೆಕ್ಟ್ ಆಗ್ತೀವಿ. ನಾವಿವಾಗ ನಿಯರ್ ಟು ಆಫೀಸ್ RTO ಹತ್ತಿರ ಇದ್ದೇವೆ. ಮುಂದೆ ನಾವು ನಮ್ಮ ಅಂಬಾರಿಗೆ ಸ್ವಲ್ಪ ಪೆಟ್ರೋಲ್ನ ಹಾಕಿಸ್ಕೊಂಡು ನಾವು ಮುಂದಿನ ಪಯಣವನ್ನು ಶುರು ಮಾಡ್ತೇವೆ. ಇವಾಗ ನಾವು ನಿಯರ್ ಟು ಪೆಟ್ರೋಲ್ ಬಂಕ್ ಇದ್ದೇವೆ. ನಮ್ಮ ಅಂಬಾರಿಗೆ ಪೆಟ್ರೋಲನ್ನು ಹಾಕಿಸೋಣ. ಪೆಟ್ರೋಲನ್ನು ಹಾಕಿಸಾಯಿತು. ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ನಾವಿವಾಗ ಜಸ್ಟ್ ರಾಯಪುರನ್ನು ಬಿಟ್ವಿ. ಮುಂದೆ ಬರೋದು ಲೊಕೇಶನ್ ನಮಗೆ KMF ಆಗಿರ್ತೈತೆ. ನಮ್ಮ ಧಾರವಾಡ ಬಗ್ಗೆ ಹೇಳಬೇಕಂದ್ರೆ ಇದೊಂದು ರಮಣೀಯ ಸೌಂದರ್ಯ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮಿಶ್ರಣವನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ನಮ್ಮ ಧಾರವಾಡದ ಸುತ್ತಮುತ್ತ ಪ್ರಯಾಣ ಮಾಡುವಾಗ ನಾವು ಹಚ್ಚ ಹಸಿರು ಮತ್ತು ಬೆಟ್ಟಗಳ ಮೂಲಕ ನಾವು ಹಾದು ಹೋಗಬೇಕಾದ್ರೆ ಪ್ರಶಾಂತವಾದ ಭೂದೃಶ್ಯ, ಶಾಂತಿಯುತವಾದ ಸ್ವರವನ್ನು ಇದು ಹೊಂದಿಸುತ್ತದೆ ಅಂದರೆ ತಪ್ಪಾಗಲಾರದು. ಈ ನಮ್ಮ ಧಾರವಾಡ ಜಿಲ್ಲೆಯು ಶೈಕ್ಷಣಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಇದು ರೋಮಾಂಚನ ವಾತಾವರಣದೊಂದಿಗೆ ಬೇರೆಯವರನ್ನು ಸ್ವಾಗತಿಸುತ್ತದೆ. ಈ ನಮ್ಮ ಧಾರವಾಡ ಜಿಲ್ಲೆಯು ಪುರಾತನ ದೇವಾಲಯಗಳನ್ನು ಒಳಗೊಂಡಿದೆ ಮತ್ತು ಧಾರವಾಡ ಫೇಮಸ್ ಆಗಿರೋದು ಧಾರವಾಡ ಪೇಡಾದಂಥ ವಿಶಿಷ್ಟ ಭಕ್ಷ್ಯಗಳಿಗೆ ಇದು ಹೆಸರುವಾಸಿಯಾಗಿದೆ. ಆಹ್ಲಾದಕರ ವಾತಾವರಣ ಮತ್ತು ಸ್ನೇಹಿ ಸ್ಥಳೀಯರು ಅನುಭವವನ್ನು ಹೆಚ್ಚಿಸುತ್ತಾರೆ. ಪ್ರತಿ ಕ್ಷಣವನ್ನು ಸ್ಮರಣೀಯವಾಗಿಸುತ್ತದೆ. ನೀವು ಇತಿಹಾಸ, ಸಂಸ್ಕೃತಿ ಅಥವಾ ಸರಳವಾಗಿ ನೆಮ್ಮದಿ ವಿಹಾರವನ್ನು ಬಯಸುತ್ತಿರಲಿ, ಧಾರವಾಡ ಪರಿಪೂರ್ಣ ಮತ್ತು ಸಮೃದ್ಧವಾದ ಪ್ರಯಾಣದ ಭರವಸೆಯನ್ನು ನೀಡುತ್ತದೆ. ಈ ಧಾರವಾಡ ಜಿಲ್ಲೆಯನ್ನು ವಿದ್ಯಾಕಾಶಿ ಎಂದಲೂ ಕರೆಯುತ್ತಾರೆ, ಏಕೆಂದರೆ ವಿವಿಧ ಜಿಲ್ಲೆಗಳಿಂದ ಪ್ರತಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಗೆ ಧಾರವಾಡ ಜಿಲ್ಲೆಗೆ ಬಂದು ತಮ್ಮ ಶಿಕ್ಷಣವನ್ನು ಮುಗಿಸಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಉದಾಹರಣೆಗಳು ತುಂಬಾ ಇದೆ. ನಾವಿವಾಗ ಕೆಳಗೇರಿಯ ಮಾರ್ಗದಿಂದ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ದೇವೆ. ನಾವಿವಾಗ ಕೆಳಗೇರಿಯಲ್ಲಿರೋ ಶ್ರೀ ಕಲ್ಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ತೋರಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಎಲ್ಲ ತೊಗೊಂಡಾಯ್ತು. ನಾವಿವಾಗ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಕೆಳಗೇರಿ ದೇವಸ್ಥಾನದ ಹಿಂದ್ಗಡೆ ಇದ್ದೇವೆ. ಇಲ್ಲಿ ಕೆರೆ ತೋರಿಸ್ತೇನೆ ನಿಮಗೆ, ಕೆರೆ ಯಾವ ಥರ ಇದೆ ಅಂಥೇಳಿ. ಇದು ನೋಡ್ತಿದ್ದೀರಿ ನೀವು, ಕೆರೆ ಎಷ್ಟು ದೊಡ್ಡದೈತೆ ಅಂಥೇಳಿ. ಮಳೆಗಾಲದ ಸಿಕ್ಕಾಪಟ್ಟೆ ತುಂಬಿರ್ತೈತೆ ಮಾತ್ರ ಇದು. ಇಲ್ಲಿ ನೋಡ್ತಿದ್ದೀರಿ ಮೀನಾ ಹಿಡಿಯತ್ತರ, ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದೈತೆ ಮಾತ್ರ ಇದು. ಮಳೆಗಾಲದಲ್ಲಿ ಮಾತ್ರ ಹೆವಿ ತುಂಬಿರ್ತೈತಿ. ನಾವಿವಾಗ ಇಲ್ಲಿಂದ ಹೊರಡೋಣ. ಇವಾಗ ಇಲ್ಲಿ ನೋಡ್ರಿ ಶೂಟಿಂಗ್ ನಡೆದೈತಿ ನಮ್ಮ ಕೆಳಗೇರಿ ಒಳಗಡೆ. ಟೈಮ್ ಇವಾಗ 1:12 ಆಗಿದೆ. ನಾವಿವಾಗ ಪೂಜಾ ಧಾಬಾ ಬಂದಿದ್ದೀವಿ. ಇಲ್ಲಿ ಊಟ ಮಾಡೋಣ. ನೀವು ನೋಡ್ತಿದ್ರಿ, ಡೈರೆಕ್ಟ್ ಮೇನ್ ರೋಡ್ ಪಕ್ಕನೇ ಬರ್ತೈತಿ ಇದು ಧಾಬಾ. ಇದು ಬಂದ್ಬಿಟ್ಟು ಗೋವಾ ರಾಮನಗರ ರೂಟಿಗೆ ಬರ್ತೈತೆ. ತುಂಬ ಜನ ಹೇಳಿದ್ರ ಇಲ್ಲಿ ಫುಡ್ ಭಾಳ ಚಲೋ ಸಿಗ್ತೈತೆ ಅಂತ ಹೇಳಿ. ಇವಾಗ ಇಲ್ಲಿ ನಾಟಿ ಚಿಕನ್ ಸುಕ್ಕ ರೆಡಿ ಆಗ್ತೈತಿ. ಸಖತ್ತಾಗಿ ಮಾಡ್ತಿದ್ದಾರೆ, ಆಸಮ್ ಅಂತ ಹೇಳ್ಬೋದು. ಇವಾಗ ಇನ್ನೊಂದು 5 ನಿಮಿಷದಲ್ಲಿ ಟೇಬಲಿಗೆ ಬರ್ತೈತಿ. ನಾನು ಇವಾಗ ಊಟ ಮಾಡೋಕ್ಕಂತ ಮೇಲ್ಗಡೆ ಬಂದೆ. ಚೆನ್ನಾಗಿದೆ ಒಂಥರ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ. ನಾವು ಪೂಜಾ ಧಾಬಾ ಬಂದಿದ್ವಿ.
ಇಲ್ಲಿ ಊಟ ಮಾಡೋಕ್ಕೆ. ಇಲ್ಲಿ ನಾವಿಲ್ಲಿ ಆರ್ಡರ್ ಮಾಡಿರೋದು ಬೆಂಡಿ ಫ್ರೈ ಇದೆ ಸ್ಟಾರ್ಟರ್ಸ್, ಮತ್ತು ಇನ್ನೊಂದು ಸ್ಟಾರ್ಟರ್ಸ್ ಬಂದುಬಿಟ್ಟು ನಾವು ಚಿಕನ್ ಸುಕ್ಕಾನ ತೊಗೊಂಡಿದ್ವಿ. ಅದ್ರ ಜೊತೆ ನಾವು ವೆಜ್ ಮಹಾರಾಜ. ಇದು ನೋಡ್ತಿದ್ರೆ ಬಟರ್ ಕುಲ್ಚಾ ಸೈಜ್ ಮಾತ್ರ ಅನಾಹುತೈತೆ. ಊಟ ಮಾಡಿದ್ರೆ ಒಂದು ಕುಲ್ಚಾ ತಿಂದ್ರೆ ಹೊಟ್ಟೆ 100% ತುಂಬತೈತಿ. ಮತ್ತು ಅದ್ರ ಜೊತೆ ನಾವು ಮಸಾಲ ರೈಸ್ ತೊಗೊಂಡಿದ್ದೇವೆ. ಇದು ನೋಡ್ರಿ, ಇದು ಬಟರ್ ಕುಲ್ಚಾ ಸೈಜ್ ನೋಡ್ರಿ. ಇವಾಗ ನಾವು ವೆಜ್ ಮಹಾರಾಜ ಟ್ರೈ ಮಾಡೋಣ. ಇವಾಗ ಹಾಕ್ಕೊಂಡಿದ್ದೇವೆ. ಅದ್ರ ಜೊತೆ ಒಂದು ಬಟರ್ ಕುಲ್ಚಾ ಕೊಟ್ಟಿದ್ದಾರೆ. ಯಾಕೆಂದರೆ ಸಫಿಷಿಯೆಂಟ್ ಹೊಡ್ಕೊಂತೈತೆ ಅಂತ ಹೇಳ್ತೀನಿ. ಇವಾಗ ನಾವು ವೆಜ್ ಮಹಾರಾಜ ಮೇಲೆ ಹಿಂಗೆ ಲೆಮನ್ ಹಂಗೆ ಹಿಂಡ್ಕೊಂಡೆ, ಆಮೇಲೆ ಇದು ನೋಡ್ರಿ, ಇದು ಸೈಜ್ ಹಂಗೆ ಐತೆ ಅಂತೇಳಿ ಇದು ಹಿಂಗೆ ಇಟ್ಕೊಂಡೆ. ಊಟ ಮಾತ್ರ ಸೂಪರ್ ಆಗಿತ್ತು. ರಿಯಲಿ ಎಂಜಾಯ್ಡ್ ಲಾಟ್. ಒಂದು ವೇಳೆ ನೀವೇನಾದರೂ ಗೋವಾ ರಾಮನಗರ ರೂಟ್ ಹೋಗ್ತಾಯಿದ್ರೆ ಅಥವಾ ಧಾರವಾಡ ನಿಯರ್ ಇದ್ದರೆ ಪೂಜಾದಾಗ ಒಂದ್ಸಲ ವಿಸಿಟ್ ಮಾಡಿರಿ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಿ. ಊಟ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೆ. ಊಟ ಮಾತ್ರ ಸಂಪಾತ್ ಅಂತ ಹೇಳ್ಬೋದು. ರಿಯಲಿ ಎಂಜಾಯ್ಡ್ ಲಾಟ್. ಸೂಪರ್ ಆಗಿತ್ತು ಊಟ ಮಾತ್ರ. ಒಂದು ವೇಳೆ ನೀವೇನಾದರೂ ಧಾರವಾಡ ಸುತ್ತಮುತ್ತ ಇದ್ದರೆ ಅಥವಾ ಗೋವಾ ರೂಟಲ್ಲಿ ಏನೋ ಪ್ರಯಾಣ ಬೆಳೆಸ್ತಿದ್ರೆ ದಯವಿಟ್ಟು ನೀವು ಪೂಜಾದಾಗ ಒಂದ್ಸಲ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರ ಅಂತ ನಾನು ಹೇಳ್ತೀನಿ. ನಾವಿವಾಗ ನಮ್ಮ ಪ್ರಯಾಣವನ್ನು KCD ಕಾಲೇಜ್ ಹತ್ರ ಸ್ಟಾರ್ಟ್ ಮಾಡಿದ್ದೇವೆ. ಕೆಲವು ಕ್ಷಣಗಳನ್ನು KCD ಕಾಲೇಜಲ್ಲೇ ಕಳೆಯೋಣ. ಅದಾದಮೇಲೆ ಸಂಜೆ ಕೆಲವೊಂದು ಕೆಲಸಗಳಿದೆ, ಅಂತಂದರೆ ಕೆಲವೊಂದು ಪ್ರಮೋಷನ್ ಇದೆ, ಅದರ ಮೇಲೆ ವರ್ಕ್ ಮಾಡೋಣಂತೆ. ಇವಾಗ ನಾವು KCD ಕಾಲೇಜಿಗೆ ಹೋಗೋಣ. ಇನ್ನೇನು ನಾವು ಕೆಲವೇ ನಿಮಿಷಗಳಲ್ಲಿ ನಾವು ಕಾಲೇಜನ್ನು ರೀಚ್ ಆಗ್ತೇವೆ. ನಾನಿವಾಗ ಜಸ್ಟ್ KCD ಕಾಲೇಜಿಗೆ ಬಂದೆ. ಎಲ್ಲರೂ ಆಟ ಆಡತ್ತಾರೆ ಇವಾಗ. ಎಲ್ಲರದ್ದು ಕಾಲೇಜಸ್ ಕ್ಲಾಸಸ್ ಎಲ್ಲ ಮುಗಿದಾವ ನೋಡ್ರಿ. ಹುಡುಗರು ಫುಟ್ಬಾಲ್ ಪ್ರಾಕ್ಟೀಸ್ ಮಾಡತ್ತಾರೆ. ಇಲ್ಲಿ ನೀವು ನೋಡ್ತಿದ್ರಿ ಹುಡುಗರು ಖೋಖೋ ಆಡಕತ್ತಾರ, ಇಲ್ಲಿ ನೋಡ್ತಿದ್ರಿ ಫುಟ್ಬಾಲ್ ಆಡಕತ್ತಾರ, ಅಲ್ಲಿ ಕ್ರಿಕೆಟ್ ಆಡಕತ್ತಾರ, ಮತ್ತು ಅಲ್ಲಿ ಬಾಸ್ಕೆಟ್ಬಾಲ್ ಗ್ರೌಂಡಲ್ಲಿ ಬಾಸ್ಕೆಟ್ಬಾಲ್ ಆಡತ್ತಾರೆ. ಎಲ್ಲ ಸ್ಪೋರ್ಟ್ಸ್ ಹುಡುಗರು ರನ್ನಿಂಗ್ ಮಾಡಕತ್ತಾರ. ತೋರಿಸ್ತೇನೆ ನಿಮಗೆ. ಇವಾಗ ಟೈಮ್ 5:42 ಆಗಿದೆ ಸಂಜೆ. ಇವಾಗ ಎಲ್ಲರೂ ವಾರ್ಮಪ್ ಮಾಡತ್ತಾರ. ಅಥ್ಲೆಟ್ಗಳು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಕತ್ತಾರ. ನೀವು ನೋಡ್ತಿದ್ದೀರಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನು. ಅಲ್ಲಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡತ್ತಾರೆ ಎಲ್ಲರೂ. KCD ಕಾಲೇಜ್ ಗ್ರೌಂಡ್ ಹುಡುಗರು ಕಬಡ್ಡಿ ಪ್ರಾಕ್ಟೀಸ್ ಮಾಡಕತ್ತಾರ. ನೋಡ್ರಿ ಹುಡುಗರು ಹೆಂಗೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗಿನ 10th ಓದತ್ತಾರ ಅಂತವ್ರೆ ನೋಡ್ರಿ. ನೋಡಿ ಡೇಂಜರ್ ಅದನ್ ಪ್ಲೇಯರ್ ಮಾತ್ರ ಅವ್ರೆ. ನೋಡ್ರಿ ಹುಡುಗರು ಜೋಶ್ ಹೆಂಗೈತೆ ನೋಡ್ರಿ. SSLC ಹುಡುಗರು ಅಂತವ್ರೆ. ಧಾರವಾಡ ಟ್ರೈನಿಂಗ್ ಬಂದಿದ್ರು ಅವ್ರೆ. ನಾಳೆ ಎಲ್ಲರೂ ಊರಿಗೆ ಹೋಗ್ತಿದಾರಂತೆ. ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಚ್ ಅದಾವಂತ, ಅದ್ರ ಸಂಬಂಧ ಕಬಡ್ಡಿ ಪ್ರಾಕ್ಟೀಸ್ ಮಾಡತ್ತಾರ. ನಾವು ಇವಾಗ KCD ಕಾಲೇಜಲ್ಲಿ ಇದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಕತ್ತಿದ್ರೆ, ಇನ್ನು ಕೆಲವ್ರು ಹಂಗೆ ಆಟ ಆಡೋಕ್ಕೆ ಹೊರಡೆ ಬಂದಿದ್ರೆ. ಇವಾಗ ಟೈಮ್ ಬಂದಾಗ 7 ಗಂಟೆ ಆಗಿದೆ. ಇವಾಗ ನಾವು ಇಲ್ಲಿಂದ ಹೊರಡ್ತಿದ್ದೇವೆ ಇವಾಗ. ನೋಡ್ರಿ ಸಂಜೆ ಯಾವ ಥರ ಕಾಣಿಸ್ತೈತಿ KCD ಕಾಲೇಜ್ ಅನ್ನೋದನ್ನು. ಇವಾಗ ಸಮಯ ಬಂದು ಸಂಜೆ 7 ಗಂಟೆ ಆಗಿದೆ.
ವಾತಾವರಣ ತುಂಬ ಅಂದರೆ ತುಂಬಾ ತಂಪಾಗಿದೆ. ಯಾಕಂದರೆ ಕೆಲವು ಸಮಯಗಳ ಕಾಲ ಮಳೆ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ತಂಪಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದರೆ ಸಂಜೆ 7 ಗಂಟೆಗೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವಿವಾಗ ರಾತ್ರಿಯ ಊಟಕ್ಕಾಗಿ ಬೆಸ್ಟ್ ಹೋಟೆಲನ್ನು ಸರ್ಚ್ ಮಾಡ್ತಿದ್ದೇವೆ. ತುಂಬ ಕಡೆ ಕೇಳಿ ಆಯಿತಾ, ತುಂಬ ಜನನೂ ಮಾತಾಡಿಸಿ ಆಯಿತಾ ರಿಲೇಟೆಡ್ ಟು ಹೋಟೆಲ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಕೆಲವೊಂದು ಜನ ಸಜೆಸ್ಟ್ ಮಾಡಿರೋದು ಶೆಟ್ಟಿ ಪ್ಯಾಲೇಸ್ ಅಂತ ಹೇಳಿದ್ದಾರೆ. ಶೆಟ್ಟಿ ಪ್ಯಾಲೇಸ್ ಬಂದುಬಿಟ್ಟು ಕೆಳಗೇರಿ ಆಂಜನೇಯ ನಗರದಲ್ಲಿ ಬರುತ್ತಂತೆ. ಇದು ವೆಜ್ ಆ್ಯಂಡ್ ನಾನ್ ವೆಜ್ ಅದು ಎರಡೂ ಸಿಗುತ್ತೆ. ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ತಿದ್ದಾರೆ. ಇವಾಗ ಹೊರಡೋಣ. ಇವಾಗ ಫ್ರೆಂಡ್ಸ್, ನಾನು ಇವತ್ತು ಹೋಟೆಲ್ ಶೆಟ್ಟಿ ಪ್ಯಾಲೇಸ್ ಬಂದಿದ್ದೇನೆ. ಇದು ಬಂದುಬಿಟ್ಟು ಗೋವಾ ರಾಮನಗರ ರೂಟಿಗೆ ಬರ್ತೈತಿ. ಕೆಳಗೇರಿಯಿಂದ ಸ್ವಲ್ಪ ಮುಂದ್ಗಡೆ ಬರ್ತೈತಿ. ಫ್ರೆಂಡ್ಸ್, ಈ ಹೋಟೆಲಲ್ಲಿ ಫ್ಯಾಮಿಲಿನೂ ಬರ್ಬೋದು. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ಬ್ ಅಂತ ಹೇಳಿದ್ದಾರೆ ಎಲ್ಲರೂ. ಫ್ರೆಂಡ್ಸ್, ನಾನು ಇವತ್ತು ಹೋಟೆಲ್ ಶೆಟ್ಟಿ ಪ್ಯಾಲೇಸಿಗೆ ಬಂದಿದ್ದೇನೆ. ತುಂಬ ಅಂದರೆ ತುಂಬ ಜನ ಹೇಳಿದ್ರು ಇಲ್ಲಿ ಫುಡ್ ಐಟಮ್ಸ್ ಏನಿದೆ ಅಪ್ ಟು ದಿ ಮಾರ್ಕ್ ಇದೆ ಅಂತ. ಇದು ಬಂದುಬಿಟ್ಟು ಕೆಳಗೇರಿ ಸ್ವಲ್ಪ ಮುಂದ್ಗಡೆ ಬರ್ತೈತಿ. ನೀವು ರಾಮನಗರ ಗೋವಾ ಹೋಗೋ ರೋಡಿಗೆ ಎಕ್ಸಾಕ್ಟ್ಲಿ ಸಿಗುತ್ತೆ. ಇದ್ರ ಪ್ರಾಪರ್ ಲೊಕೇಶನ್ ಬಂದುಬಿಟ್ಟು ಕೆಳಗೇರಿ ಆಂಜನೇಯ ನಗರದ. ಇಲ್ಲಿ ಏನೇನು ಫುಡ್ ಸ್ಪೆಷಲ್ ಅಂತಂದ್ರೆ ತಾವ್ ಫ್ರೈ ಸ್ಪೆಷಲ್, ಚಿಕನ್ ತಂದೂರಿ ಭಾಳ ಸ್ಪೆಷಲ್ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂತಂದ್ರೆ ಶೆಟ್ಟಿ ಪ್ಯಾಲೇಸದ್ದು ಒಂದು ಸ್ಪೆಷಲ್ ಐಟಮ್ಸ್ ಕೊಡ್ತಾರೆ ಚಿಕನ್ ರಿಲೇಟೆಡ್ ಟು ಚಿಕನ್. ಸೂಪರ್ ಆಗಿರ್ತೈತಿ. ಭಾಳ ಜನದ ಕಡೆ ಕೇಳಿ ನಾನು ಈ ಹೋಟೆಲಿಗೆ ಬಂದಿದ್ದೀನಿ. ಅದಾದ್ಮೇಲೆ ಇದು ಚಿಕನ್ ಪೆಪ್ಪರ್ ಡ್ರೈ ಇದೆ, ಸಾಲಿಡ್ ಅಂತ ಹೇಳ್ತಾರೆ. ಟೇಸ್ಟ್ ಮಾಡೋಣ. ಫೈನಲಿ ಊಟ ಎಲ್ಲ ಆಯ್ತಾ? ಸೂಪರ್ ಆಗಿತ್ತು. ರಿಯಲಿ ಎಂಜಾಯ್ ಮಾಡ್ತಿರೋ ಫುಡ್. ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತೀನಿ. ವರ್ತ್ ಫಾರ್ ದ ಮನಿ ಅಂತ ಹೇಳ್ತೀನಿ. ವೆರಿ ರೀಸನೇಬಲ್ ಬಜೆಟ್ ಒಳಗಡೆ ನಿಮ್ದು ಫ್ಯಾಮಿಲಿ ಜೊತೆ ಬಂದರು ವೆರಿ ಮಿನಿಮಲ್ ಪ್ರೈಸ್ ಒಳಗಡೆ ಮುಗಿತೈತಿ. ಫೈನಲಿ ಊಟ ಆದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ, ಅದಂತೂ ಆಗ್ತೈತಿ. ಡೆಫಿನೆಟ್ಲಿ ಹೇಳ್ತೀನಿ. ಒಂದ್ಸಲ ನೀವೇನಾದರೂ ರಾಮನಗರ ಗೋವಾ ಸೈಡ್ ಹೋಗ್ತಿದ್ರೆ ಹೋಟೆಲ್ ಶೆಟ್ಟಿ ಪ್ಯಾಲೇಸ್ಗೆ ವಿಸಿಟ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ಊಟ ಎಲ್ಲ ಆಯಿತು. ನಾವು ಹೊರಡ್ತಿದ್ದೇನೆ ಇವಾಗ. ಊಟ ಮಾತ್ರ ಭರ್ಜರಿ ಆತಂತ ಹೇಳ್ಬೋದು. ಇವಾಗ ಸಮಯ ಬಂದುಬಿಟ್ಟು ರಾತ್ರಿ 9:30 ಆಗಿದೆ. ನಾವು ಮನೆ ರೀಚ್ ಆಗೋಕ್ಕೆ ಮಿನಿಮಮ್ 40 ಮಿನಿಟ್ಸ್ ಆದರೂ ಬೇಕಾ. ನಾವಿವಾಗ ಆನ್ ದಿ ವೇ ಟು ಹೋಮ್ ಇದ್ದೇವೆ. ನಾವಿವಾಗ ಎಕ್ಸಾಕ್ಟ್ಲಿ ಧಾರವಾಡದಲ್ಲಿರೋದು. ಈ ಸಮಯದಲ್ಲಿ ಧಾರವಾಡ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಿ. ಇವತ್ತು ಈ ಏರಿಯಾದಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆನೇ ಇತ್ತು. ಇವತ್ತಿನ ದಿನ ಮಾತ್ರ ಭಾಳ ಅಂದ್ರೆ ಭಾಳ ಬ್ಯುಸಿಯಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸಗಳ ಪೆಂಡಿಂಗ್ ಇರೋ ಕಾರಣ ಆ ಕೆಲಸಗಳನ್ನು ಮಾಡೋಕ್ಕೆ ತುಂಬ ಸಮಯ ಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಜಾಸ್ತಿ ಟೈಮ್ ತೊಗೊಂಡ್ವಿ ನಾವು ಮನೆ ರೀಚ್ ಆಗೋಕ್ಕೆ. ಇನ್ನೂ ರೀಚ್ ಆಗಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ಹೇಳಿ. ನಾವಿವಾಗ ನಿಯರ್ ಟು ಟೋಲ್ನಾಕ ಇದ್ದೇವೆ. ನೈಟ್ ರೈಡ್ ಮಾಡೋದು ಏನೋ ಒಂಥರ ಖುಷಿ ಅನ್ನಿಸ್ತಿದೆ. ಯಾಕಂದರೆ ಸ್ವಲ್ಪ ಮಳೆ, ಸ್ವಲ್ಪ ತಂಗಾಳಿ, ಇದೆಲ್ಲದರ ಮಧ್ಯೆ ಹೊಟ್ಟೆ ತುಂಬ ಊಟ ಆಗಿದೆ. ಏನೋ ಒಂಥರ ವಿಭಿನ್ನವಾದ ಅನುಭವ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೀವಿ. ತುಂಬ ಅಂದರೆ ತುಂಬ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ನೀವು ನೋಡ್ತಿದ್ದೀರಿ ಓಷನ್ ಪರ್ಲ್ ಯಾವ ಥರ ಕಾಣಿಸ್ತಿದೆ ಇವಾಗ ಅಂಥೇಳಿ. ಎಡಿಟಿಂಗ್ ವರ್ಕನ್ನು ಕಂಪ್ಲೀಟ್ ಮಾಡಿಬಿಟ್ಟು ಮತ್ತು ನಾಳೆ ಬೇರೆ ಕಡೆ ಇದೆ, ಪ್ರಮೋಷನ್ಗೆ ಹೊರಡಬೇಕು. ಅದು ಶೆಡ್ಯೂಲ್ ಇವಾಗ ಫಿಕ್ಸ್ ಆಗಿದೆ. ಇವಾಗ ಪ್ಲ್ಯಾನ್ ಮಾಡ್ತಿದ್ದೀನಿ. ಇವಾಗ ಸಮಯ ಇವಾಗ 10 ಗಂಟೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೀವಿ. ಜಸ್ಟ್ ಮನೆ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಮಾತ್ರ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.